ಅನುದಾನಿತ ಶಾಲೆಯಲ್ಲಿ ಕೆಲಸ ಮಾಡಿರುವ 45 ವರ್ಷಗಳ ಕಾಲ ಎಂಎಲ್ಸಿ ಆಗಿ ಅನುಭವಿಸಿರುವ ಬಸವರಾಜ ಹೊರಟ್ಟಿ ಸೇರಿದಂತೆ ಯಾವೊಬ್ಬ ಎಂಎಲ್ಸಿಯೂ ಶಿಕ್ಷಕರ ಬಗ್ಗೆ ಕಾಳಜಿ ಹೊಂದಿಲ್ಲ ಎಂದು ಕರ್ನಾಟಕ ರಾಜ್ಯ ಅನುದಾನಿತ ಶಾಲಾ ಕಾಲೇಜು ನೌಕರರ ಸಂಘದ ಗೌರವಾಧ್ಯಕ್ಷ ಗೋಪಿನಾಥ ಆರೋಪಿಸಿದರು. ಭವನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಕೇವಲ ಚುನಾವಣೆಗಳನ್ನು ಅವರದ್ದೇ ಆದ ಮಾರ್ಗದಲ್ಲಿ ಮಾಡಿಕೊಂಡು ಗೆದ್ದಿರುವ 14 ಮಂದಿ ಎಂಎಲ್ಸಿಗಳಲ್ಲಿ ಯಾರೊಬ್ಬರೂ ಶಿಕ್ಷಕರ ಸಮಸ್ಯೆಗಳನ್ನು ಬಗೆಹರಿಸುವುದಾಗಲಿ ಅವರ ನೋವಿಗಾಗಲಿ ಸ್ಪಂದಿಸುತ್ತಿಲ್ಲ ಎಂದರು. ಅನುದಾನಿತ ಶಾಲಾ ಶಿಕ್ಷಕರು ಆರೋಗ್ಯ ಸಂಜೀವಿನಿ ಯೋಜನೆಯ ನೆರವನ್ನು ಕಲ್ಪಿಸಿಕೊಡಬೇಕು. OPS ಪಿಂಚಣಿ ಸೌಲಭ್ಯವನ್ನು ಅನುದಾನಿತ ನೌಕರರಿಗೂ ಸಿಗಬೇಕು. ಅನುದಾನಿತ ಶಾಲೆಗಳಿಗೂ ಅತಿಥಿ ಶಿಕ್ಷಕರನ್ನು ತಾತ್ಕಾಲಿಕವಾಗಿ ನೇಮಕ ಮಾಡಿಕೊಳ್ಳಬೇಕು ಎಂಬುದು ನಮ್ಮ ಬೇಡಿಕೆಯಾಗಿದೆ. ರಾಜ್ಯದಲ್ಲಿ 60% ಕಡಿಮೆ ಫಲಿತಾಂಶ ಬಂದಿರುವ ಶಾಲೆಗಳಿಗೆ ನೋಟಿಸ್ ಕೊಡುವ ಮೂಲಕ ಅನುದಾನಿತ ಪ್ರೌಢಶಾಲೆಗಳ ಮೇಲೆ ಸರ್ಕಾರ ಗದಪ್ರಹಾರ ಮಾಡುತ್ತಿರುವುದನ್ನು ಖಂಡಿಸುತ್ತೇವೆ. ಮೊದಲು ಅನುದಾನಿತ ಶಾಲೆಗಳಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ತುಂಬಬೇಕು. ಶಿಕ್ಷಕರೇ ಇಲ್ಲದಿದ್ದರೆ ಫಲಿತಾಂಶ ಹೇಗೆ ತಾನೇ ಬರಲು ಸಾಧ್ಯ? ಶಿಕ್ಷಕರಿದ್ದು ಆನಂತರ ಫಲಿತಾಂಶ ಕಡಿಮೆ ಬಂದರೆ ಶಾಲೆಗಳ ಮೇಲೆ ಕ್ರಮ ವಹಿಸಬೇಕು ಎಂದರು. ಒಳ ಮೀಸಲಾತಿ ಜಾರಿಗೆ ನಾವು ವಿರೋಧಿಸುತ್ತಿಲ್ಲ. ಒಳ ಮೀಸಲಾತಿ ಜಾರಿಗೆ ಬರುವ ಮುಂಚೆ ಖಾಲಿ ಇದ್ದ ಹುದ್ದೆಗಳನ್ನು ಮೊದಲು ತುಂಬಿ ಆನಂತರ ಒಳ ಮೀಸಲಾತಿ ಜಾರಿಗೊಳಿಸಿ ಎಂಬುದು ನಮ್ಮ ಆಗ್ರಹ. 6 ತಿಂಗಳಿನಿಂದ ನಡೆಯುತ್ತಿರುವ ಒಳ ಮೀಸಲಾತಿ ಸಮೀಕ್ಷೆ ಇನ್ನೂ 6 ತಿಂಗಳಾದರೂ ಬಗೆಹರಿಯುವುದಿಲ್ಲ. ಒಳ ಮೀಸಲಾತಿ ನೆಪದಲ್ಲಿ ಹುದ್ದೆಗಳನ್ನು ತುಂಬುತ್ತಿರುವುದು ಮಕ್ಕಳಿಗೆ ಮಾಡುತ್ತಿರುವ ಅನ್ಯಾಯವಾಗಿದೆ ಎಂದು ಹೇಳಿದರು. ಕರ್ನಾಟಕ ರಾಜ್ಯ ಅನುದಾನ ಶಾಲೆ ಕಾಲೇಜಿನ ನೌಕರರ ಸಂಘದ ಬೆಂಗಳೂರು ಗೌರವಾಧ್ಯಕ್ಷರಾದ ಗೋಪಿನಾಥ್, ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಶಿಂಡ್ಲಘಟ್ಟ LV ವೆಂಕಾರೆಡ್ಡಿ, ಶಾರದಾ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ಶ್ರೀಕಾಂತ್, ಸಿದ್ದರಾಜು ಕಾರ್ಯದರ್ಶಿ ಪಟೇಲ್ ನಾರಾಯಣಸ್ವಾಮಿ, ಚಂದ್ರಶೇಖರ್ ಮುನಿನಾರಾಯಣಸ್ವಾಮಿ ಹಾಜರಿದ್ದರು. ವರದಿ ಲೋಕೇಶ್, ಶಿಂಡ್ಲಘಟ್ಟ. ಗೋಪಿನಾಥ್ ಅಂತ, ನಾನು ಕರ್ನಾಟಕ ರಾಜ್ಯ ಅನುದಾನಿತ ಶಾಲಾ ಕಾಲೇಜು ನೌಕರರ ಸಂಘದ ಗೌರವಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಹಿಂದೆ ನಾನು ರಾಜ್ಯಾಧ್ಯಕ್ಷರಾಗಿ ಕೆಲಸ ಮಾಡಿದ್ದೆ. ಆನಂತರ ನಾನು ನಿವೃತ್ತಿ ಹೊಂದಿದ ಮೇಲೆ ಇವಾಗ ಗೌರವಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಒಂದು ಬೇಡಿಕೆ ಇಷ್ಟೇ. ಇವತ್ತು ರಾಜ್ಯದಲ್ಲಿ ಸುಮಾರು 18,000 ಅನುದಾನಿತ ಶಾಲೆಗಳಲ್ಲಿ ಹುದ್ದೆಗಳು ಖಾಲಿ ಇದ್ದಾವೆ. ಪ್ರತಿ ಶಾಲೆಯಲ್ಲೂ 2 ಅಥವಾ 3 ಜನ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಎಲ್ಲಾನು ಖಾಲಿ ಇದ್ದಾವೆ. ಸರ್ಕಾರ ಇವತ್ತು ರಾಜ್ಯದಲ್ಲಿ ಒಂದು ಎಲ್ಲ ಶಾಲೆಗಳು ನೋಟಿಸ್ ಕೊಟ್ಟಿದೆ. ಇನ್ನು 60%ಗಿಂತ ಕಡಿಮೆ ಬಂದಿರತಕ್ಕಂಥ ಶಾಲೆಗಳ ಮೇಲೆ ಶಿಸ್ತು ಕ್ರಮ ಕೈಗೊಳ್ತೀವಿ ಅಂತ ಒಂದು ನೋಟಿಸ್ ಕೊಟ್ಟಿದ್ದಾರೆ. ಇದು ತಪ್ಪು ಎಂಬತಕ್ಕಂಥದ್ದು ನಮ್ಮ ಅನಿಸಿಕೆ. ಯಾಕೆಂತ ಹೇಳಿದ್ರೆ ಶಾಲೆಗಳಲ್ಲಿ ಶಿಕ್ಷಕರೇ ಕೊಡದೆ ನೀವು ಫಲಿತಾಂಶವನ್ನು ಹೆಂಗ್ ಕೇಳ್ತೀರಾ? ಯಾವ ಆಧಾರದ ಮೇಲೆ, ಯಾವ ಮಾನದಂಡ ಇಟ್ಕೊಂಡು ಕೇಳ್ತೀರಾ? ಮೊದಲು ಶಾಲೆಗಳಲ್ಲಿ ಖಾಲಿ ಹುದ್ದೆಗಳನ್ನು ತುಂಬಿ ಆನಂತರ ನೀವು ಫಲಿತಾಂಶವನ್ನು ಕೇಳಿ. ಶಾಲೆಗಳಲ್ಲಿ ಮಕ್ಕಳಿಗೆ ಕೇವಲ ಯಾವುದೋ ಒಂದು ಉದಾಹರಣೆ, ನಮ್ಮ ಇಬ್ಬರೇ ಶಿಕ್ಷಕರಿದ್ದಾರೆ. ಒಬ್ಬರು ಬಯಾಲಜಿ, ಇನ್ನೊಬ್ಬರು ಸಮಾಜಶಾಸ್ತ್ರ. ಉಳಿದವೆಲ್ಲ ಖಾಲಿ ಇದ್ದಾವೆ. ಅದೇ ರೀತಿ ದಿಬ್ಬುರಳ್ಳಿ ತಗೊಳ್ಳಿ, ಅಲ್ಲಿ 2 ಶಿಕ್ಷಕರಿದ್ದಾರೆ. ಒಬ್ಬರು ಹಿಂದಿ ಮತ್ತು ಇನ್ನೊಬ್ಬರು ಸಮಾಜ. ಈ ರೀತಿ ಆಗ್ಬಿಟ್ರೆ ಇನ್ನೆಲ್ಲ ಹುದ್ದೆಗಳು ಖಾಲಿ ಇದ್ದಾವೆ. ಇಂಗ್ಲಿಷು, ಸಮಾಜ, ಇವತ್ತು ವಿಜ್ಞಾನ ಮತ್ತೆ ಗಣಿತ, ಕ್ಲಿಷ್ಟಕರವಾಗಿರ್ತಕ್ಕಂಥ ವಿಷಯಗಳು. ಅಲ್ಲೇ ನಮಗೆ ವ್ಯತ್ಯಾಸ ಆಗ್ತಕ್ಕಂಥ ಫಲಿತಾಂಶದಲ್ಲಿ. ಅಲ್ಲೇ ಟೀಚರ್ಸ್ ಇಲ್ಲ, ಶಾಲೆಗೆ ಮಕ್ಕಳಲ್ಲಿ ಪಾಠ ಮಾಡೋರಿಲ್ಲ ಅಂತ ಹೇಳಿದ್ರೆ ಮಕ್ಕಳಿಗೆ ಇನ್ನು ಯಾವ ರೀತಿ ನಾವು ಮಕ್ಕಳಿಗೆ ಒಂದು ನ್ಯಾಯ ಒದಗಿಸಬೇಕಾಗುತ್ತೆ ಮತ್ತು ಈ ರಾಜ್ಯದಲ್ಲಿ ಫಲಿತಾಂಶವನ್ನು ಯಾವ ರೀತಿ ಉತ್ತಮಪಡಿಸಬೇಕಾಗುತ್ತೆ ಮತ್ತು ಗುಣಮಟ್ಟವನ್ನು ಯಾವ ರೀತಿ ಹೆಚ್ಚಿಸೋದಾಗುತ್ತೆ. ಆದ್ರಿಂದ ದಯವಿಟ್ಟು ಸರ್ಕಾರ ಏನು ಇವತ್ತು ಮೀನಾಮೇಷ ನಡೆಸ್ತಾ ಇದೆ, ಆ ಮೀನಾಮೇಷ ನಡೆಸೋದನ್ನು ಬಿಟ್ಟು ಆದಷ್ಟು ಬೇಗ, ಈಗಾಗಲೇ ಆರ್ಥಿಕ ಅನುಮೋದನೆಯನ್ನು ಪಡೆದಿದೆ. ಆಮೇಲೆ BO ಲಾಗಿನ್ಗೂ ಸಹಿತ ಇಷ್ಟಿಷ್ಟು ಹುದ್ದೆಗಳಿದ್ದೇವೆ ಅಂತೇಳಿ ಕಳಿಸಿದ್ದಾರೆ. ಆದ್ರೆ ಒಂದೇ ಒಂದು ಒಳ ಮೀಸಲಾತಿ, ಈ ಒಳ ಮೀಸಲಾತಿ ಬೇಡ ಅಂತ ಯಾರು ಹೇಳ್ತಾ ಇಲ್ಲ. ಹಿಂದೆ ಇರ್ತಕ್ಕಂಥ ಹುದ್ದೆಗಳು ಏನು ಒಳ ಮೀಸಲಾತಿ ಜಾರಿಗೆ ಬರೋಕ್ಕಿಂತ ಹಿಂದೆ ಇತ್ತು, ಅದನ್ನ ಮೊದಲು ತುಂಬಿಡಿ, ಆನಂತರ ಒಳ ಮೀಸಲಾತಿ ಕೊಡ್ಕೊಂಡು ಹೋಗಿ ಎಂಬತಕ್ಕಂಥದ್ದು ನಮ್ಮ ಆಗ್ರಹ. ಯಾಕೆಂತ ಹೇಳಿದ್ರೆ ಒಳ ಮೀಸಲಾತಿ ಇವತ್ತು 6 ತಿಂಗಳಿಂದ ನಡೀತಾ ಇದೆ. ಇನ್ನೂ ಒಂದು 6 ತಿಂಗಳಾದ್ರೂ ಇದು ಬಗೆಹರಿಯಲ್ಲ. ಯಾಕಂದ್ರೆ ಈಗಾಗಲೇ ನೀವು ಪತ್ರಿಕೆಗಳೆಲ್ಲ ನೋಡಿರ್ಬೋದು, ಬೆಂಗಳೂರಿನಲ್ಲಿ ಸರಿಯಾಗಿ ನಡೀತಾ ಇಲ್ಲ. ಕೇವಲ 30 to 40% ಮಾತ್ರ ಆಗ್ತಾ ಇದೆ, ಇನ್ನು ಉಳಿದ ಕಡೆ ಆಗ್ತಾ ಇಲ್ಲ. ಅದರಿಂದ ಇನ್ನು ಒಂದು ದಿನ ಇವತ್ತು 31 ಹಾಕಿದ್ರು, ಮತ್ತೆ ಇವಾಗ ಎಕ್ಸ್ಟೆಂಡ್ ಮಾಡ್ತಾನೆ ಇದ್ದಾರೆ. ಅದನ್ನ ಏನು ಸರ್ವೆ ಮಾಡೋದಕ್ಕೆ ಆಗ್ತಾ ಇಲ್ಲ ಅವ್ರ ಕೈಯಲ್ಲಿ.
ಈ ಗಲಾಟೆಗಳು ನಡೀತಾ ಇರ್ತಕ್ಕಂಥ ಮಾಧ್ಯಮಗಳಲ್ಲಿ ನೀವು ನೋಡಿದ್ದೀರಾ. ಅದರಿಂದ ಅದನ್ನ ನೆಪ ಇಟ್ಕೊಂಡು ನೀವು ಒಳ ಮೀಸಲಾತಿ ನೆಪ ಇಟ್ಟುಕೊಂಡು ಹುದ್ದೆಗಳನ್ನ ತುಂಬತಕ್ಕಂಥದ್ದು, ಹುದ್ದೆಗಳು ತುಂಬದೇ ಇರತಕ್ಕಂಥದ್ದು ಅನ್ಯಾಯ. ಅದರಿಂದ ನೀವು ಆದಷ್ಟು ಬೇಗ ಈ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಖಾಲಿ ಹುದ್ದೆಗಳನ್ನ ತುಂಬಬೇಕು ಎಂಬತಕ್ಕಂಥದ್ದೇ ನಮ್ಮ ಆಗ್ರಹ. ಹಲವಾರು ಅನುದಾನ ಸಿಬ್ಬಂದಿ ಇದೆ, ಆಮೇಲೆ IT ಡಿಪ್ಲೊಮಾ ಬೇರೆ ಬೇರೆ ಇದೆ. ಸದ್ಯಕ್ಕೆ ಇವಾಗ ಈ ಒಂದು ಪ್ರಾಬ್ಲಮ್ ಬಗ್ಗೆ ನಾವು ಹೆಚ್ಚಿನ ಒಂದು ಒತ್ತನ್ನು ಕೊಡ್ತಾ ಇದ್ದೀವಿ. ನಾವು ದಯವಿಟ್ಟು ಸರ್ಕಾರ ಇದನ್ನು ಮನಗಾಣಬೇಕು. ಏನು ಇವತ್ತು ರಾಜ್ಯದಲ್ಲಿ ಎಲ್ಲಾ ಖಾಲಿ ಹುದ್ದೆ ಏನಿದೆ ಮತ್ತು ಮಕ್ಕಳಿಗೆ ಏನು ಗುಣಮಟ್ಟದ ಶಿಕ್ಷಣ ಸಿಗ್ತಾ ಇಲ್ಲ, ಆ ಗುಣಮಟ್ಟದ ಶಿಕ್ಷಣ ಸಿಗಬೇಕು ಎಂಬತಕ್ಕಂಥದ್ದೇ ನಮ್ಮ ಒಂದು ಬೇಡಿಕೆ. ಅದರಿಂದ ತಾವು ಪತ್ರಿಕಾ ಮಾಧ್ಯಮದವರು ಇವತ್ತು ಬಂದಿದ್ದೀರಾ. ತಾವೆಲ್ಲರೂ ಸಹಿತ ಪ್ರೌಢಶಾಲಾ ಸಹಶಿಕ್ಷಣ ಸಂಘದ ಅಧ್ಯಕ್ಷರು LV ಸರ್ ಅವರಿದ್ದಾರೆ. ಆಮೇಲೆ ನಮ್ಮ ಆಡಳಿತ ಮಂಡಳಿಗಳ ಪರವಾಗಿ ನಮ್ಮ ಶಾರದಾ ಸಂಸ್ಥೆ ವಿದ್ಯಾಸಂಸ್ಥೆ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸುಮನ್ ಇದ್ದಾರೆ, ಮತ್ತು ನಮ್ಮ ಶಾರದಾ ಸಂಸ್ಥೆ ಮುಖ್ಯ ಶಿಕ್ಷಕರಾಗಿರ್ತಕ್ಕಂತಹ ಸಿದ್ದರಾಜ್ ಅವರಿದ್ದಾರೆ, ಮತ್ತು TVC ಅವರಿದ್ದಾರೆ, ಮತ್ತು ನಮ್ಮ ನಿವೃತ್ತ ನೌಕರಾಗಿರ್ತಕ್ಕಂತಹ ಪಟೇಲ್ ನಾರಾಯಣ ಸ್ವಾಮಿ ಅವರಿದ್ದಾರೆ, ಮತ್ತು ಮುನ್ನಾಣ್ಣಪ್ಪನವರು ಇವರೆಲ್ಲ ಇದ್ದಾರೆ. ಇವರೆಲ್ಲರೂ ಪರವಾಗಿ ನನ್ನ ಬೇಡಿಕೆ ಇಷ್ಟೇ, ನಾವು ದಯವಿಟ್ಟು ಮಾಧ್ಯಮದಲ್ಲಿ ಇದನ್ನ ಹೆಚ್ಚಿಗೆ ಪ್ರಚಾರ ಮಾಡಬೇಕು. ಮತ್ತು ಆ ಮಕ್ಕಳಿಗೆ, ಬಡ ಮಕ್ಕಳಿಗೆ ಏನು ಇವತ್ತು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಹೋಗ್ತಕ್ಕಂತಹ ಬಡ ಮಕ್ಕಳಿಗೆ ನ್ಯಾಯ ದೊರಕಿಕೊಡ್ಬೇಕು ಎಂಬತಕ್ಕಂಥದ್ದೇ ನಮ್ಮ ಬೇಡಿಕೆ. NPS ಇದೆ. ಸರ್ಕಾರ ಏನ್ ಮಾಡುತ್ತೆ ಅಂದ್ರೆ 14% ಸರ್ಕಾರ ಕಟ್ಟುತ್ತೆ. ಶಿಕ್ಷಕರಿಂದ ಒಂದಷ್ಟು ಹೊತ್ತಿಗೆ ಸರ್ಕಾರ ಒಂದಷ್ಟು ಹೊತ್ತಿಗೆ ಕಟ್ಟಿ ಅವ್ರಿಗೆ NPS ಜಾರಿಗೆ ನಮ್ಮಲ್ಲಿ ಸರ್ಕಾರನೂ ಕೊಡ್ತಾ ಇಲ್ಲ. ಅದೇನಂದ್ರೆ ಕಾರಣ ಇಷ್ಟೇ, ಮ್ಯಾನೇಜ್ಮೆಂಟ್ ಅವರು ನೇಮಕ ಮಾಡ್ಕೊಳ್ತಾರೆ, ಮ್ಯಾನೇಜ್ಮೆಂಟೇ ಕಟ್ಟಲಿ ಅಂತಕ್ಕಂಥ. ಸರ್ಕಾರ ನಾವು ಕಟ್ಟಲ್ಲ, ಮ್ಯಾನೇಜ್ಮೆಂಟ್ಗೆ. ಆದ್ರೆ ಮ್ಯಾನೇಜ್ಮೆಂಟ್ ಅಂತ ಶಕ್ತಿಯುತವಾಗಿರ್ತಕ್ಕಂಥ ಮ್ಯಾನೇಜ್ಮೆಂಟ್ ಯಾವುದೂ ಇಲ್ಲ. ಶಕ್ತಿಯುತವಾಗಿರ್ತಕ್ಕಂಥ ಮ್ಯಾನೇಜ್ಮೆಂಟ್ ಅಂತ ಸರ್ಕಾರನೇ ಕಟ್ಟಲಿ ಎಂಬತಕ್ಕಂಥದ್ದು ನಮ್ಮ ಒಂದು ಬೇಡಿಕೆ. ಯಾಕಂದ್ರೆ ಸಂಬಳ ಕೊಡ್ತಾ ಇರ್ತಕ್ಕಂಥ ಮ್ಯಾನೇಜ್ಮೆಂಟ್ ಅಲ್ಲ, ಸರ್ಕಾರ ಕೊಡ್ತಕ್ಕಂಥದ್ದು. ಅದನ್ನು ಸರ್ಕಾರನೇ ಕೊಡ್ಲಿ ಎಂಬತಕ್ಕಂಥದ್ದು ನಮ್ಮ ಒಂದು ಪ್ರಮುಖ ಬೇಡಿಕೆ.